ಬಟ್ ನನ್ಗನ್ಸುತ್ತೆ ನನ್ನ ಸಾರ್ಥಕವಾದ ಕೆಲಸ ಅಂದರೆ ಫ್ಯಾನ್ಸ್ ಜಾಸ್ತಿ ಇಟ್ಕೊಳ್ಳೋದು ಅಥವಾ ದೇಶಕ್ಕೋಸ್ಕರ ಫ್ಯಾನ್ಸ್ ಇರಬೇಕು ಅಂತ. ನನಗೋಸ್ಕರ ಫ್ಯಾನ್ಸ್ ಇಲ್ಲ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ಯಾರು ಫ್ಯಾನ್ಸ್ ಇರ್ತಾರೋ ಬಿಡ್ತಾರೋ ದಟ್ ಈಸ್ ಸೆಕೆಂಡ್ರಿ. ಬಟ್ ದೇಶಕ್ಕೋಸ್ಕರ ಫ್ಯಾನ್ಸ್ ಇದ್ದಾರಾ, ಅಪ್ಪ ಅಮ್ಮಂಗೋಸ್ಕರ ಪ್ರಾಮಾಣಿಕವಾದ ಫ್ಯಾನ್ಸ್ ಇದ್ದಾರಾ? ನನ್ಗೆ ಅದು ತುಂಬ ಕಾಡುವಂಥ ಪ್ರಶ್ನೆ. ನನಗೆ ಫ್ಯಾನ್ಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಫ್ಯಾನ್ಸ್ ಇಲ್ಲ ಅಂತಂದರೆ ನನ್ನ ಲೈಫ್ ಹೆಂಗೋ ನಡೆಯುತ್ತೆ. ಯಾವ ಕಲಾವಿದನ ಲೈಫು ಫ್ಯಾನ್ಸಿಂದ ನಡೆಯಲ್ಲ. ಕಲಾವಿದನ ಲೈಫ್ ನಡೆಯೋದು ಅವನ ಕಲೆಯಿಂದ ಮಾತ್ರ. ಈ ಸತ್ಯ ಯಾರಿಗೆ ಅರ್ಥ ಆಗಿದೆ ಅವರು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಈಗ ಝೀರೋ ಫ್ಯಾನ್ ಇರ್ತಾರಪ್ಪ. ನಾನು ಒಂದು ರೀಸೆಂಟಾಗಿ ಒಂದು ರಾಮಾಯಣ ನಾಟಕ ನೋಡಿದೆ. ಅದರಲ್ಲಿ ಒಬ್ಬ ಹುಡುಗ ರಾಮನ್ ಪಾತ್ರ ಮಾಡಿದ್ದ. ಆ ನಾಟಕ ಆದ್ಮೇಲೆ ನಾನು ಡೆಫಿನೆಟ್ಲಿ ಹೋಗ್ಬಿಟ್ಟು ಅವನಿಗೆ ಕಾಲಿಗೆ ನಮಸ್ಕಾರ ಮಾಡ್ಲೇಬೇಕು ಅಂತ ಅನ್ಕೊಂಡೆ. ರಾಮನ್ ಪಾತ್ರ ಆ ಲೆವೆಲಿಗೆ ಮಾಡೋಕ್ಕಾಗತ್ತ ಅಂತ. ಅವನಿಗೆ ಝೀರೋ ಫ್ಯಾನ್ಸ್ ಇದ್ದಾರೆ. ನನ್ನ ಪ್ರಕಾರ ನಿನ್ ಕಲೆ ಅನ್ನೋದು ಏನಾದ್ರು ಇದ್ರೆ ನೀನೇ ಕಣಪ್ಪ ದೇವರು ಅಂತ ಸೊ ಇಟ್ ಈಸ್ ನಾಟ್ ಅಬೌಟ್ ನಂಬರ್ ಆಫ್ ಫ್ಯಾನ್ಸ್, ಇಟ್ ಈಸ್ ಅಬೌಟ್ ಒಬ್ಬ ಕಲಾವಿದನ ದೊಡ್ಡ ಸ್ಟ್ರೆಂತ್ ಅಂದ್ರೆ ಅವನ ಮೇಲೆ ಅವನಿಗೆ ಆತ್ಮವಿಶ್ವಾಸ. ಝೀರೋ ಫ್ಯಾನ್ಸ್ ಇದ್ರು, ಲಕ್ಷಾಂತರ ಫ್ಯಾನ್ಸ್ ಇದ್ರು, ಸಮಾನವಾದ ಮನಸ್ಥಿತಿನಲ್ಲಿ ಇರ್ತಾನಲ್ಲ. ಕೃಷ್ಣ ಭಗವದ್ಗೀತೆ ನಾನು ಹೇಳ್ತಾನಲ್ಲ, ಲಾಭ ನಷ್ಟ ಜಯ ಅಪಜಯ ಎಲ್ಲದು ಈಕ್ವಲ್ ಆಗಿ ಕನ್ಸಿಡರ್ ಮಾಡೋದು. ಆ ಮನಸ್ಥಿತಿನೇ ದೊಡ್ಡ ಸೆಲೆಬ್ರಿಟಿ ನನ್ನ ಪ್ರಕಾರ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಕೆಲವರು ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಅವರೆಲ್ಲ ತುಂಬ ಮಾತಾಡಿಸ್ತಾರೆ, ತುಂಬಾ ಕಾಸ್ಟ್ಲಿ ಗಿಫ್ಟ್ಗಳು ಕೊಟ್ಟಿರೋದು ಇದ್ದಾರೆ. ನನಗೆ ಆ್ಯಕ್ಚುಲಾಗಿ ಒಂದು 1ನೇ ಕ್ಲಾಸಿನ ಮಗು ಒಂದು ಹಾಲ್ಕೋವಾ ಅಂತ ಬರುತ್ತೆ. ನನ್ನ ಬರ್ಡೇ ದಿನ ತಂದು ಕೊಟ್ಬಿಟ್ಟು, ಅಂಕಲ್ ಇವತ್ತು ನಿಮ್ಮದು ಬರ್ಡೇ ಅಲ್ವಾ, ನಿಮ್ಮ ಶೋ ಎಲ್ಲ ಕೇಳ್ತೀನಿ. ಆ ಹಾಲ್ಕೋವಾನೇ ನನಗೆ ದೊಡ್ಡ ಗಿಫ್ಟ್. ನನ್ಗೆ ಸಾಕು. ಅದರಲ್ಲಿ ನನಗೆ ತೃಪ್ತಿ ಕಾಣ್ರೆ ನನ್ನ ಲೈಫಲ್ಲಿ ಗೆದ್ದಂಗೆ. ನಾನು ಅಷ್ಟರಲ್ಲೇ ತೃಪ್ತಿ ಕಾಣ್ತೀನಿ. ನೋಡಿ, ಇಷ್ಟೊಂದು ಒಂದು ತೇಜಸ್ಸಿರುವಂತಕ್ಕಂಥ ನಿಮ್ಮ ಮುಖಭಾವ, ನಿಮ್ಮ ಶಾರೀರ ಮತ್ತು ನಿಮ್ಮ ಧ್ವನಿ ಇಷ್ಟೆಲ್ಲ ಇದೆ. ನಿಮ್ಮೊಳಗಡೆ ಒಬ್ಬ ಕೋಪಿಷ್ಟ ಇದ್ದಾನ? ಕೋಪಿಷ್ಟ ಖಂಡಿತವಾಗ್ಲೂ ಇದ್ದೇ ಇದ್ದಾನೆ. ನನಗೆ ಕೋಪ ಯಾವಾಗ ಬರುತ್ತೆ ಅಂದರೆ, ನನ್ನ ದೇಶದ ಬಗ್ಗೆ ತುಚ್ಛವಾಗಿ, ನನ್ನ ಸನಾತನ ಧರ್ಮದ ಬಗ್ಗೆ ತುಚ್ಛವಾಗಿ ಮಾತಾಡಿದಾಗ ಮಾತ್ರ ಕೋಪ ಬರುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಬೇರೆ ದಿನ ನಂಗೆ ಕೋಪ ಬರೋದೇ ಇಲ್ಲ. ಐ ಆಮ್ ವೆರಿ ಫ್ರೆಂಡ್ಲಿ ಪರ್ಸನ್. ಸೊ ಬಟ್ ನಾನು ತುಂಬ ಇಷ್ಟಪಡೋದು ನನ್ನ ದೇಶನ ಮತ್ತು ನನ್ನ ಧರ್ಮನ. ಇವೆರಡರ ಬಗ್ಗೆ ದಯವಿಟ್ಟು ಗೌರವದಿಂದ ಮಾತಾಡಿ. ಇವೆರಡರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಬೇಡಿ. ಅದು ಒಂದೇ ನನ್ನನ್ನು ಟ್ರಿಗರ್ ಮಾಡೋದು. ಇತ್ತೀಚೆಗೆ ಆ ಕೋಪ ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ. ನಾನು ಜನರ ಮೇಲೆ ನನಗೆ ಕೋಪನೇ ಬರೋಲ್ಲ. ಯಾರೋ ಬೈತಾರೆ, ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಸೊ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದು. ದಟ್ಸ್ ಫೈನ್, ಆರಾಮಾಗಿರ್ತೀನಿ. ನನಗೆ ಸಿಟ್ಟು ಅದು ನನಗೆ ಬಂದೇ ಇಲ್ಲ ಅನಿಸುತ್ತೆ. ಯಾರಿಂದನೂ ತೊಂದರೆ ಆಗ್ತಿದೆ ಅಂದರೆ ಲೆಟಸ್ ದೂರ ಇರೋಣ ಅಷ್ಟೇ. ಕೋಪ ಏನಕ್ಕೆ? ಕೋಪ ಅನ್ನೋದು ನನ್ನ ಪ್ರಕಾರ ಒಂದು ಚಾಕು ಇದ್ದಂಗೆ. ಜಾಸ್ತಿ ಪ್ರೆಸ್ ಮಾಡಿದ್ರೆ ನಮಗೆ ಹರ್ಟ್ ಆಗುತ್ತೆ. ಸೊ ಆದರೆ ಕೋಪ ಇಲ್ಲದ ಜೀವನನೂ ಜೀವನ ಅಲ್ಲ. ಕೋಪ ಬರಬೇಕಾದ ಜಾಗದಲ್ಲಿ ಬರಬೇಕಷ್ಟೆ. ಆಮೇಲೆ ಕೋಪ ಅನ್ನೋದು ನಮ್ಮ ರಿಯಾಕ್ಷನಲ್ಲಿ ಇರಬೇಕು. ಅದು ಈಗ ನನಗೆ ಕೋಪ ಅನ್ನೋದು ಎಷ್ಟು ಕಂಟ್ರೋಲ್ ಮಾಡ್ತೀವಿ. ಈಗ ಜಲಿಯನ್ ವಾಲಾಬಾಗ್ ಆಯಿತು. ಕೆಲವು ದೊಡ್ಡ ದೊಡ್ಡ ಲೀಡರ್ಸಿಗೆ ನಮ್ಮ ದೇಶದ ಜನರನ್ನ ಹಂಗೆ ಹೊಡೆದಾಕಿದ್ರಲ್ಲ, ಕೋಪನೇ ಬರಲಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಕೋಪ ಬಂತು, 20 ವರ್ಷ ಅವ್ನು ಕಂಟ್ರೋಲ್ ಮಾಡ್ಕೊಂಡ ಕೋಪನ. 20 ವರ್ಷ ಕಂಟ್ರೋಲ್ ಮಾಡ್ಕೊಂಡು ಅದೇ ವ್ಯಕ್ತಿಗೆ ಗುಂಡಿಟ್ಟು ಕೊಂದ. ಆ ಕೋಪನೇ, ಆ 20 ವರ್ಷ ಇತ್ತಲ್ಲ ತಾಳ್ಮೆ, ಅದು ನಮಗೆ ಬೇಕಾಗಿರೋದು. ವಿವೇಚನೆಯುಕ್ತ ಕೋಪ. ಸಿಟ್ಟು ಬರುತ್ತೆ, ಹೌದು, ನಮ್ಮ ದೇಶದ ಬಗ್ಗೆ ಯಾರೋ ಕೆಡ್ದ ಮಾತಾಡೋದು, ಎಲ್ಲಿ ಅವ್ರಿಗೆ ಆನ್ಸರ್ ಮಾಡಬೇಕು? ನಮ್ಮ ರಿಯಾಕ್ಷನಲ್ಲಿ ನಾವು ತೋರಿಸ್ಬೇಕು. ನಾನು ಹಾ ಅಂತೆಲ್ಲ ಕೋಪ ನೋ, ಅದೆಲ್ಲ ರಿಯಾಕ್ಷನಲ್ಲಿ. ಅದನ್ನೇ ಚಾಣಕ್ಯ ಹೇಳು. ನನಗೆ ಯುವಕರು ಚಾಣಕ್ಯನ ಓದಬೇಕು. ಏಟ್ ಕೊಟ್ರೆ ಮತ್ತೆ ಹೇಳ್ಬಾರ್ದು, ಹಂಗೆ ಕೊಡ್ಬೇಕು. ಆದರೆ ಅದು ವ್ಯಕ್ತಿಗತವಾಗಿರಬಾರ್ದು. ನನಗೆ ಯಾರೋ ಬೈದ, ನಂಗೆ ಯಾರೋ ಹೊಡೆದ, ನಾನು ಅವನ ಮೇಲೆ ಕೋಪ ಮಾಡ್ಕೋಬಾರ್ದು. ನನ್ನ ದೇಶಕ್ಕೆ, ನನ್ನ ಧರ್ಮಕ್ಕೆ ಡ್ಯಾಮೇಜ್ ಮಾಡಿದ್ದಾನ, ಅವಾಗ ಮಾತ್ರ ನಂಗೆ ಕೋಪ ಬರುತ್ತೆ. ನನಗೆ ಯಾರು ಬಂದ್ಬಿಟ್ಟು ಕಪಾಳ ಕೊಡಿದ್ರೆ ಸರ್ ಸಾರಿ ಅಂದರೆ ಆಯ್ತು ಬಿಡಪ್ಪ ಅಂತೀನಿ. ಐ ಆಮ್ ಲೈಕ್ ದಟ್. ನಾನು ಅನ್ನೋದು ಏನೂ ಇಲ್ಲ. ನಾನು ಅಂದರೆ ನನ್ನ ದೇಶ, ನಾನು ಅಂದರೆ ನನ್ನ ಸಂಸ್ಕೃತಿ, ಅದ್ರ ಬಗ್ಗೆ ಮಾತ್ರ ನಾನು ಸಹಿಸೋಲ್ಲ. ಕೋಪನೂ ಇಲ್ಲ. ಅದ್ರ ಬಗ್ಗೆ ತುಂಬ ಕೋಪ ಇದೆ, ಸಿಕ್ಕಾಪಟ್ಟೆ. ನಾನು ಅದ್ರ ಬಗ್ಗೆ ಹೋರಾಟ ಕೂಡ ಮಾಡಿದ್ದೀನಿ. ಅದೇ ಇತ್ತೀಚೆಗೆ ಒಂದು ವರ್ಷ 2 ವರ್ಷ ಆದಮೇಲೆ ದೆನ್ ಐ ವಿಲ್ ಬಿ ವೆರಿ ಮಚ್ ಆಂಗ್ರಿ. ನನ್ನ ಬಗ್ಗೆ ನೀವು ಎಷ್ಟಾರು ಮಾತಾಡ್ಕೊಳ್ಳಿ, ನಾನೇ ನಗ್ತೀನಿ. ಫೇಸ್ಬುಕ್ಕಲ್ಲಿ ಕೆಲವೊಂದು ಸತಿ ಎಷ್ಟು ಟ್ರೋಲ್ ಮಾಡಿದ್ದಾರೆ ನನ್ನ ಕೆಲವೊಂದು ಟ್ರೋಲ್ ಚಾನಲ್ಸ್ ಅಂದರೆ, ನಾನೇ ಕಮೆಂಟ್ ಹಾಕಿ ಏನ್ರಿ ಹಿಂಗೆ ಮಾಡಿದ್ದೀರಾ, ನಕ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕು ಅಷ್ಟೇ. ಅತಿಯಾಗಿ ಯಾವುದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಈ ಕಾಮೆಂಟ್ಸ್ಗಳಿದೆಯಲ್ಲ, ಒಳ್ಳೆ ಕಾಮೆಂಟ್ಸು ಇರುತ್ತೆ, ಕೆಟ್ಟ ಕಾಮೆಂಟ್ಸು ಇರುತ್ತೆ. ನೀವು ಆ ಕಾಮೆಂಟ್ಸ್ಗಳನ್ನ ಓದ್ತಿರಲ್ಲ? ಹೌದು.
ಆವಾಗ ನಿಮಗೆ ಕೆಲವರು ಬಹಳ ಅಸಹ್ಯವಾಗಿ ಕಾಮೆಂಟ್ಸ್ ಮಾಡಿರ್ತಾರೆ, ಇನ್ನು ಎಷ್ಟೋ ಜನ ಪ್ರೀತಿಯಿಂದ ಕಾಮೆಂಟ್ಸ್ ಮಾಡಿರ್ತಾರೆ. ಈ ಕೆಟ್ಟ ಕಾನ್ಸೆಪ್ಟ್ ಮಾಡಿರೋರಿಗೆ ನಿಮ್ಗೆ ಆ ಕ್ಷಣ ನಿಮ್ಗೆ ಏನು ಅನ್ಸುತ್ತೆ, ಅವ್ರಿಗೆ ಏನು ಹೇಳಬೇಕು ಅನ್ಸುತ್ತೆ? ನೋಡಿ, ಒಂದು ಹೇಳೋದು ಅಂತಂದರೆ, ಕೆಟ್ಟ ಕಾಮೆಂಟು ಒಳ್ಳೆ ಕಾಮೆಂಟು ತುಂಬ ಇರುತ್ತೆ. ಕೆಟ್ಟ ಕಾಮೆಂಟಲ್ಲಿ ಕೆಲವು ಸತಿ ತುಂಬ ಅತಿರೇಕವಾಗಿ ಮಾತನಾಡಿರ್ತಾರೆ. ಆವಾಗ ಒಂದು ಕ್ಷಣ ಖಂಡಿತವಾಗ್ಲೂ ಡಿಸ್ಟರ್ಬ್ ಆಗುತ್ತೆ ಮನಸ್ಸು. ಇಷ್ಟೊಂದು ಕೆಟ್ಟ ಕಾಮೆಂಟ್ ಹಾಕ್ಬಿಟ್ಟಿದ್ದಾರಲ್ಲ ಇವರು. ಎಷ್ಟೋ ಜನ ಡಿಪ್ರೆಷನ್ ಹೋಗಿದ್ದಾರೆ. ಹೌದು. ನಾನು ಅವ್ರಿಗೆಲ್ಲ ಹೇಳೋದೇನೆಂದರೆ, ದಟ್ಸ್ ಫೈನ್, ನೀವು ಏನಾದರೂ ಕಾಮೆಂಟ್ ಹಾಕೊಳ್ಳಿ. ನನ್ನ ಬದುಕು ನನ್ನ ಶ್ರಮದಿಂದ ನಡೆಯುತ್ತೆ, ನಿಮ್ಮ ಕಾಮೆಂಟಿಂದ ಅಲ್ಲ. ನೀವೇನಾದ್ರು ಕಾಮೆಂಟ್ ಹಾಕೊಳ್ಳಿ, ನನ್ನ ಬದುಕು ಅದರಿಂದ ನಡೆಯಲ್ಲ. ನೀವು ಕಾಮೆಂಟ್ ಹಾಕಿ, ಕಾಮೆಂಟ್ ಬಿಡಿ, ನನ್ನ ಬದುಕು ಹೆಂಗೆ ನಡೆಯುತ್ತೆ ಅಂದರೆ ನನ್ನ ಮನಸ್ಥಿತಿ, ನನ್ನ ಶ್ರಮ ಎರಡರಿಂದನೇ ನನ್ನ ಲೈಫ್ ಮುಂದೆ ಹೋಗುತ್ತೆ. ನಿಮ್ಮ ಕಾಮೆಂಟಿಂದ ನನ್ನ ಲೈಫ್ ಹಿಂದೆನೂ ಬರಲ್ಲ, ಮುಂದೆನೂ ಹೋಗಲ್ಲ, ಏನೂ ಆಗಲ್ಲ. 1-2 ಕ್ಷಣ ನೀವು ಡಿಸ್ಟರ್ಬ್ ಮಾಡ್ಬೋದು ನನಗಷ್ಟೆ. ಅದಾದ್ಮೇಲೆ ನಾನು ಮತ್ತೆ ನಾರ್ಮಲ್ ಆಗಿ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಆದರೆ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಈ ಕೆಟ್ಟದಾಗ ಕಾಮೆಂಟ್ ಹಾಕೋದು, ಅದು ನಿಮ್ಮನ್ನು ಖಂಡಿತವಾಗ್ಲೂ ಹಾಳು ಮಾಡುತ್ತೆ. ಯಾವಾಗ ಹಾಳು ಮಾಡುತ್ತೆ ಅದನ್ನು ನೀವೇ ವಿವೇಚನೆಯಿಂದ ಯೋಚನೆ ಮಾಡಿ. ಹಾಳಾಗೋದು ನಾವಲ್ಲ, ನೀವು. ಸೊ ಅದನ್ನು ನೀವು ಯೋಚನೆ ಮಾಡ್ಬೇಕು ಅದನ್ನು ಅಷ್ಟೇ. ಎಷ್ಟು ನೀವು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದ್ದೀರಿ? ನಾನು ಆ್ಯಕ್ಚುಲಿ 93.5 ರೆಡ್ FM, ಮತ್ತು 92.7 ಬಿಗ್ FM, ಮತ್ತು ಆಕಾಶವಾಣಿನಲ್ಲಿ ನನ್ನ ಸಂದರ್ಶನಗಳು, ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲ ಕೊಟ್ಟಿದ್ದೀನಿ. ಸೊ ಇನ್ನು ಮುಂದೆ ನನ್ನದೇ ಓನ್ ರೇಡಿಯೋ ಸ್ಟೇಷನಲ್ಲಿ, ಮೈಸೂರು ರೇಡಿಯೋ ಅಂತ. ಸೊ ಆ ರೇಡಿಯೋದಲ್ಲಿ ನಾನು ಇನ್ನು ಮುಂದೆ ಸ್ಟುಡಿಯೋ ವರ್ಕ್ ಎಲ್ಲ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ವಿ ವಿಲ್ ಬಿ ಲಾಂಚಿಂಗ್ ಇಟ್. ಅದು ಪ್ರಾಂತ್ಯ ಎಲ್ಲಿವರೆಗೂ ಅದು ಅಂದರೆ ಇಟ್ ಈಸ್ ಯೂನಿವರ್ಸಲ್ ವೆಬ್ ಆನ್ಲೈನ್ ರೇಡಿಯೋ. ಓಕೆ. ಸೊ ನನಗೆ ಇವಾಗ ಅಮೇರಿಕಾದ ಕನ್ನಡಿಗರು ಒಂದು ಪ್ರೀತಿಯಿಂದ ಒಂದು ಆಫರ್ ಕೊಟ್ಟಿದ್ದಾರೆ. ಅದನ್ನು ಚಿಂತನೆ ಮಾಡ್ತಾ ಇದ್ದೀನಿ, ಏನು ಮಾಡ್ಬೋದು, ವಾಟ್ ಈಸ್ ದಟ್ ಐ ಕ್ಯಾನ್ ಡೂ ಅಂತ. ಸೊ ಓವರ್ಸೀಸು ನಾನು ಆ್ಯಕ್ಚುಲಿ ಅಮೇರಿಕನ್ ಪೋರ್ಟಲ್ಸಿಗೆ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀನಿ. ಅಮೇರಿಕಾದ ಕನ್ನಡಿಗರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಮಾತ್ರ ಲಾಗಿನ್ ಆಗೋಕ್ಕಾಗತ್ತೆ ನನ್ನ ಲವ್ ಸ್ಟೋರಿ ಕಾರ್ಯಕ್ರಮಗಳು. ಸೊ ನನಗೆ ಭಾರತಕ್ಕಿಂತ ಅಲ್ಲಿ ಸ್ವಲ್ಪ ಜಾಸ್ತಿ ಕನ್ನಡಿಗರು ನನ್ನ ಇಷ್ಟಪಡ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ಭಾಳ ಖುಷಿ ಕೊಡುತ್ತೆ. ಆ್ಯಂಡ್ ಈಗ ನಿಮ್ಮ ಒಂದು 3 ಲವ್ ಆಗಿತ್ತಲ್ಲ, ಓಕೆ, ಅದು ಒಂದೇ ಕಡೆ ಸಿಕ್ಕಿದ್ರಿ, ಅದು ಮುಜುಗರ ಆಯಿತು, ಓಕೆ ಫೈನ್. ಮತ್ತು ಕಡೆಗೆ ಯಾರು ಮದುವೆ ಆದ್ರಿ? ನಾನು ಆ್ಯಕ್ಚುಲ್ ಆಗಿ ಯಾರನ್ನೂ ಮದುವೆ ಆಗಲಿಲ್ಲ. ಯಾರನ್ನೂ ಮದುವೆ ಆಗಿಲ್ಲ? ಇವತ್ತು ಬ್ರಹ್ಮಚಾರಿಯೇ? ಇಲ್ಲ, ನಾನು ಮ್ಯಾರಿಡ್. ಬಟ್ ಯಾರು ಮದುವೆ ಆಗಲಿಲ್ಲ? ಅಲ್ಲ, ಆ 3 ಜನ ಮದುವೆ ಆಗಲಿಲ್ಲ ಅಂತ. ಸೊ ಆ 3 ಜನ ಮದುವೆ ಆಗಲಿಲ್ಲ. ಇದು ಲವ್ ಮ್ಯಾರೇಜ್? ಇಲ್ಲ, ಅರೇಂಜ್ಡ್. ನಮ್ಮ ಅಮ್ಮಂಗೆ ತುಂಬ ಹುಷಾರಿಲ್ಲದೆ ಇರೋ ಸಂದರ್ಭದಲ್ಲಿ ಈ ಥರ ಮದುವೆ ಮಾತುಕತೆ ನಡೀತಿತ್ತು. ನನಗೆ ಆಗ ಪ್ರೀತಿ ಮಾಡೋ ಮನಸ್ಥಿತಿನಲ್ಲಿ ಇತ್ತಿಲ್ಲ. ನನಗೆ ನನ್ನ ಯೌವನದಲ್ಲಿ ನನ್ನ ಗುರಿ ಇದ್ದಿದ್ದೆ ಅಮ್ಮ ಹುಷಾರಾಗಬೇಕು ಅಷ್ಟೆ. ಅಷ್ಟು ಬಿಟ್ಟು ಯಾವುದು ನಂಗೆ ಇಂಪಾರ್ಟೆಂಟ್ ಆಗೈತಿಲ್ಲ. ಅಂಥ ಸಂದರ್ಭದಲ್ಲಿ ಸೊ ನಮ್ಮಮ್ಮ ಒಂದು ಹುಡುಗಿನ ನೋಡಿದ್ರು. ಸೊ ಅವ್ರ ಜೊತೆ ಮದುವೆ ಆಯಿತು. ಸೊ ನನಗೊಬ್ಬ ಮಗ ಇದ್ದಾನೆ. ಸೊ ಅವ್ನು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಒಂದೊಳ್ಳೆ ಸಂಸಾರನ ಲೀಡ್ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಶ್ರೀಮತಿಯವರ ಸಹಕಾರ ಹೇಗಿದೆ ತಮಗೆ? ಸಹಕಾರ ಅಂತಂದರೆ, ನಾನು ಆ್ಯಕ್ಚುಲಾಗಿ ತುಂಬ ಒಂದು ಒಳ್ಳೆ ವಿಚಾರವಾಗಿ ನಾನು ಯಾವಾಗಲೂ ಹೇಳೋದಷ್ಟೇ, ಒನ್ಸ್ ಯು ಗೆಟ್ ಮ್ಯಾರಿಡ್ ಅಲ್ವಾ, ಭಾರತದ ಸಂಸ್ಕೃತಿನಲ್ಲಿ ನಾವು ಒಂದು ರೂಮ್ ಒಳಗಡೆ ಬಂದುಬಿಟ್ಟಿದ್ದೀವಿ. ಆಚೆ ಹೋಗೋಕ್ಕೆ ಸಾವಿರಾರು ಬಾಗಿಲುಗಳಿದೆ, ತುಂಬ ಬಾಗಿಲುಗಳಿದೆ. ಆದರೆ ನಾವು ಆಚೆ ಹೋಗ್ದೇನೆ ಇದೇ ರೂಮಲ್ಲಿ ಇರಬೇಕು. ಸಂಸಾರ ಅನ್ನೋದು ಹಾಗೆ. ಸೊ ಬಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ, ಬಿಟ್ಟು ಹೋಗೋದು ನನ್ನ ಸಂಸ್ಕೃತಿ ಅಲ್ಲ, ತಾಳ್ಮೆಯಿಂದ ಇರೋದು ನನ್ನ ಸಂಸ್ಕೃತಿ. ತುಂಬ ಫೈಟ್ಸು ಅಥವಾ ಏನೇ ಆದ್ರೂ ಜೊತೆಗಿರಬೇಕು. ಅದು ಜೊತೆಗಿದ್ದಾಗಲೇ ನನ್ನ ಲೈಫಿಗೆ ಒಂದು ಅರ್ಥ ಇದೆ ಅಮ್ಮ. ನಾವು ಸಾಕಷ್ಟು ಜಗಳ ಮಾಡಿದ್ದೀವಿ, ನಾವು ಬೇರೆ ಕಪಲ್ಸ್ ಥರನೇ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಬಟ್ ನಾನು ಹೇಳೋದು, ಜೊತೆನಲ್ಲಿ ಇರೋದಿದೆಯಲ್ಲ ಅದೇ ಗ್ರೇಟ್ ಅಂತ ಅನಿಸುತ್ತೆ, ಅದೇ ಮುಖ್ಯ. ನಾವೊಬ್ಬ ಫ್ರೆಂಡ್ ಜೊತೆನಲ್ಲಿ ಇರ್ತೀವಿ. ಸೊ ಸಂಬಂಧ ಅನ್ನೋದು ಹಾಗೆ, ಉಳಿಸ್ಕೊಳ್ಳೋದ್ರಲ್ಲೇ ಜೀವನ ಇರೋದು, ಮುರ್ಕೊಳ್ಳೋದ್ರಲ್ಲ. ಮುರ್ಕೊಳ್ಳೋದು 2 ಸೆಕೆಂಡ್ಸ್, ಉಳಿಸ್ಕೊಳ್ಳೋದಿದೆಯಲ್ಲ ಅದ್ರ ಬಗ್ಗೆನೇ ಮನುಷ್ಯ ಯೋಚನೆ ಮಾಡ್ಬೇಕು ಯಾವಾಗ. ಹೌ ಟು ಸೇವ್ ಅ ರಿಲೇಷನ್ಶಿಪ್. ಒಂದು ಸಂಬಂಧ ಮುರಿದೋಗೋಕ್ಕೆ 10 ರೀಸನ್ಸ್ ಇರುತ್ತೆ, ಆದರೆ 110 ರೀಸನ್ಸ್ ಅದನ್ನು ಉಳಿಸ್ಕೊಳ್ಳೋಕೆ ನಾವೇ ಸೃಷ್ಟಿ ಮಾಡ್ಕೋಬೇಕು. ದಟ್ ಈಸ್ ಲೈಫ್. ನಾನು ಕಲ್ತಿರೋ ಪಾಠ ಇದು. ತುಂಬ ಬ್ರೇಕಪ್ಸ್, ನನ್ನ ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಕಾರ್ಯಕ್ರಮದಲ್ಲಿ ಇಟ್ ಈಸ್ ಫುಲ್ ಆಫ್ ಬ್ರೇಕಪ್ಸ್. ಅಲ್ಲೊಂದು ಹುಡುಗಿ ನೋಡಿದೆ, ಇಷ್ಟ ಆಯಿತು, 2 ದಿನ ವಾಟ್ಸಪ್ ಮಾಡೋ, ಸಿಲ್ಲಿ ವಿಚಾರ, ಬ್ರೇಕಪ್ ಆಗುತ್ತೆ. ಇಂಡಿಯಾ ಈಸ್ ನಾಟ್, ನಮ್ಮ ಕಲ್ಚರು ಇಟ್ ಈಸ್ ನಾಟ್ ಅಬೌಟ್ ಬ್ರೇಕಪ್. ನಮ್ಮ ಕಲ್ಚರ್ ಇಟ್ ಈಸ್ ಅಬೌಟ್ ಮೇಕಪ್. ಸೊ ಲೆಟ್ ಅಸ್ ಮೇಕ್ ಥಿಂಗ್ಸ್ ಅಪ್ ಅಷ್ಟೇ.
ಆ್ಯಂಡ್ ಅಮ್ಮನ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರೆ ಅಪ್ಪನ ಬಗ್ಗೆ ಕೇಳಿಸ್ಕೋಬೇಕು ಅಂತ ಆಸೆ. ನಮ್ಮ ತಂದೆ ಅದೇ ಅವರು ನಾನು ಇನ್ನೂ SLC ಓದ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ SLC ಎಕ್ಸಾಮ್ ಆಗಿತ್ತು, ಆವಾಗಲೇ ತೀರ್ಕೊಂಡ್ಬಿಟ್ರು ಅವರು. ನನ್ನ ಅಪ್ಪನ ನೆನಪುಗಳು ತುಂಬ ಚೆನ್ನಾಗಿದೆ. ನಮ್ಮಪ್ಪ ಪ್ರಸಾದ್ ಅಂತ ಹೇಳಿ ಅವರು ವೆಬ್ಸ್ ಅನ್ನೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಿ ವಾಸ್ ಅ ವೆರಿ ನೈಸ್ ಪರ್ಸನ್. ಅವರು ತುಂಬ ಡೀಸೆಂಟ್ ವ್ಯಕ್ತಿತ್ವ ಅವ್ರದ್ದು. ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಆದರೆ ತಂದೆಯಿಂದ ಒಬ್ಬ ಮಗ ಜವಾಬ್ದಾರಿ ಬಿಟ್ಟು ಇನ್ನೇನು ಕಲ್ತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಪ್ಪನಿಂದ ಒಬ್ಬ ಮಗ ಏನೋ ಕಲ್ತಿದ್ದಾನೆ ಅಂದರೆ ಜವಾಬ್ದಾರಿ. ಸೊ ನನಗೇನಾದರೂ ಅಲ್ಪ ಸ್ವಲ್ಪ ಜವಾಬ್ದಾರಿ ಇದೆಯೋ ಅಲ್ವೋ ಗೊತ್ತಿಲ್ಲ, ಇದ್ದರೆ ಅವರಿಂದ ತುಂಬ. ಅವ್ರದ್ದು ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿತ್ತು. ತುಂಬ ಅವ್ರಿಗೆ ಫಿಲಾಸಫಿ ತುಂಬ ಇಷ್ಟ ಆಯಿತು ಅವ್ರಿಗೆ. ಸಾಕ್ರೆಟಿಸ್ನ ಓದ್ತಾ ಇದ್ರು. ಸೊ ನಾನು ಅದೆಲ್ಲ ಸ್ವಲ್ಪ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ನನಗೆ. ಅವ್ರ ಇನ್ಫ್ಲೂಯೆನ್ಸ್ ಅವ್ರ ಇನ್ಫ್ಲೂಯೆನ್ಸಿಂದನೇ ನಾನು ಫಿಲಾಸಫಿ ಓದೋಕ್ಕೆ ಶುರು ಮಾಡಿರೋದು. ಸೊ ಐ ಥಿಂಕ್ ಅಪ್ಪ, ಐ ರಿಯಲಿ ಲವ್ ಯು ಆ್ಯಂಡ್ ಐ ಮಿಸ್ ಯು. ನೀವೆಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಿ ಅಷ್ಟೆ. ಸಾರಿ. ಈಗ ನೀವು ಫಸ್ಟ್ ನಿಮ್ಮ RJ ಜರ್ನಿಯಲ್ಲಿ ಮೊದಲನೇ ಬಾರಿ ನಿಮ್ಮ ಮೈಕ್ ಮುಂದೆ ಹೋಗಿ ಕಣ್ಮುಚ್ಚಿ ನಿಮ್ಮ ಧ್ವನಿನ ಕೊಟ್ರಲ್ಲ, ಆ ಕ್ಷಣ ಮತ್ತೆ ಆ ಮಾತು ಹೇಳ್ಬೋದಾ? ನಾನು ಆ ಥರ ಆಗಿದ್ದು ಫಸ್ಟ್ ನಾನು ಬಿಗ್ FM ಅಲ್ಲಿ ಇದ್ದೆ. ಆಮೇಲೆ ಬಿಟ್ಬಿಟ್ಟು ರೆಡ್ FM ಹೋದೆ. ಆಮೇಲೆ ಮತ್ತೆ ರೆಡ್ FM ಬಿಟ್ಟು ಬಿಗ್ FM ಬಂದೆ. ಇವಾಗ ಮೈಸೂರು ರೇಡಿಯೋದಲ್ಲಿ ನಾನು ಬಂದಿದ್ದೀನಿ. ಫಸ್ಟ್ ದಿನ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆದಾಗ ಮೈಕ್ ಆನ್ ಮಾಡಿ ಫೇಡರ್ನ ಹಿಂಗೆ ರೈಸ್ ಮಾಡಿ ಹಲೋ ನಮಸ್ಕಾರ ನಾನು ನಿಮ್ಮ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬೆಡ್ಡನ್ನ ಜೊತೆಗೆ ತಗೋಬೇಕು. ತುಂಬ ಜನ ಹೇಳಿದ್ರು ಫಸ್ಟ್ ದಿನನೇ ಲೈವ್ ಹೋಗ್ಬೇಡ, ರೆಕಾರ್ಡ್ ಮಾಡಿಬಿಟ್ಟು ಹೋಗು ಅಂತ. ನನಗೆ ಜೋಶ್. ಫಸ್ಟ್ ದಿನನೇ ಹಿಂಗೆ ಹೋಗ್ಬಿಡೆ, ಹಲೋ ನಾನು ನಿಮ್ಮ RJ ಅವಿನಾಶ್, ಬಿಗ್ ದರ್ಬಾರ್ನ ಕೇಳ್ತಾ ಇದ್ದೀರಾ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಮೈಕ್ನ ಫೇಡರ್ನ ಫುಲ್ ರೈಸ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಮೈಕ್ ಆಫ್ ಮಾಡಬೇಕು ಮಾತು ಮುಗಿದ್ಮೇಲೆ. ನಾನು ಆಫೇ ಮಾಡಿಲ್ಲ. ಹೆಂಗಿತ್ತು, ಹೆಂಗೆ ಮಾತಾಡಿದೆ, ಅದು ರೇಡಿಯೋದಲ್ಲಿ ಹೋಗ್ಬಿಟ್ಟಿತ್ತು. ಬೈದ್ರು. ಆಮೇಲೆ ಪನಿಷ್ಮೆಂಟ್, 1 ವಾರ ಶೋ ಮಾಡೋಂಗಿಲ್ಲ. ಆಮೇಲೆ ರೆಕಾರ್ಡ್ ಮಾಡಿ ಮತ್ತೆ ಲೈವ್ ಹೋಗೋಕೆ ಶುರು ಮಾಡಿದ್ದು. ಇವತ್ತಿಗೂ ಲೈವೇ, ನೋ ರೆಕಾರ್ಡೆಡ್. ಸೊ ಏನು 100% ಲೈವ್. ನಾನಂತೂ ಯಾವುದೋ ರೆಕಾರ್ಡೆಡ್ ಶೋ ಮಾಡಲ್ಲ. ನಾನು ಫಸ್ಟೇ ಅಗ್ರಿಮೆಂಟಲ್ಲೇ ಹೇಳ್ಬಿಟ್ಟಿದ್ದೆ, ಮಾಡಿದ್ರೆ ಲೈವೇ. ಕಾಲರ್ಸ್ ಮಾತ್ರ ರೆಕಾರ್ಡ್ ಮಾಡ್ತೀನಿ, ಅದು ಲೈವ್ ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ಮಾತ್ರ ನಾನು ಐ ವಿಲ್ ಮೇಕ್ ಇಟ್ ರೆಕಾರ್ಡಿಂಗ್ ಆ ಥರ. ಈಗ ಇಷ್ಟು ಕಡೆ ನೀವು ಕೆಲಸ ಮಾಡಿದ್ದೀರಿ ಆ್ಯಂಡ್ ಇವಾಗ ನಿಮ್ಮ ಹೊಸ ರೇಡಿಯೋ ಒಂದು ಸ್ಟೇಷನ್ ಓಪನ್ ಮಾಡ್ಕೊಳ್ತಿದ್ದೀರಿ ಆ್ಯಂಡ್ ಹೊರಗಿನ ನಮ್ಮ ಕನ್ನಡಿಗರಿಗೆ ನಿಮ್ಮ ಧ್ವನಿಯನ್ನು ಕಳಿಸ್ತಾ ಇದ್ದೀರಿ. ಇದೆಲ್ಲ ಓಕೆ. ಈಗ ಇದು ಬಿಟ್ಟು ನಿಮ್ಮದು ಇನ್ನೂ ಏನೇನೋ ಮಾಡ್ತಾ ಇದ್ದೀರಂತಲ್ಲ, ಏನು? ಸೊ ನಾನು ಆ್ಯಕ್ಚುಲಿ ಸ್ಕೂಲ್ಗಳಿಗೆ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತದ ಕಥೆಗಳು. ಇದು ಸುಮಾರು ಒಂದು 5 ಶಾಲೆಗೆ ಮೈಸೂರಿನಲ್ಲಿ ಇದನ್ನು ಶುರು ಮಾಡಿದ್ದೀನಿ. ಇದೊಂದು 5 ಶಾಲೆಗೆ ರಾಮಾಯಣ, ಮಹಾಭಾರತ ಕಥೆಗಳು, ಭಗವದ್ಗೀತೆ ಇದೆಲ್ಲ ಶುರು ಮಾಡಿದ್ದೀನಿ. ಇದ್ರ ಜೊತೆಗೇ US ಮತ್ತು UK ಕನ್ನಡಿಗರಿಗೆ ಆನ್ಲೈನಲ್ಲಿ ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಏನಪ್ಪ ಅಂತಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು. ನಾನು ತುಂಬ ಪ್ರೀತಿಸೋದು ಸನಾತನ ಧರ್ಮ. ಈಗ ಯಾರಿಗೆ ಹೇಳ್ಕೊಡ್ಬೇಕು ಅಂತ ಅನಿಸ್ದಾಗ ನಮ್ಮ ತಾಯಿ ತೀರ್ಕೊಂಡ ಸ್ವಲ್ಪ ದಿನಗಳಲ್ಲೇ ನಂದು ಡಿಪ್ರೆಷನಿಂದ ನಾನು ಕಾಪಾಡ್ಕೊಳ್ಳೋಕ್ಕೆ ಅದಾದಮೇಲೆ ಕರೋನಾ ಬಂದ್ಬಿಡ್ತು. ಸೊ ಕರೋನಾದಲ್ಲಿ ಎಲ್ಲ ಮಕ್ಕಳು ಗೊತ್ತಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಅವಾಗ ಶುರುವಾಗಿದ್ದು. ಸೊ ಇದಾದಮೇಲೆ ಇದು ಕಂಟಿನ್ಯೂಸ್ ಎನ್ಕ್ವೈರೀಸ್ ಬರ್ತಾನೆ ಇರುತ್ತೆ. ಇದು ಎಷ್ಟು ಬ್ಯಾಚ್ ಮಾಡ್ತಿದ್ದೀನೋ ನಂಗೆ ಗೊತ್ತಿಲ್ಲ. ಬೆಳಗ್ಗೆ 7 ಬ್ಯಾಚ್ ಶುರು ಮಾಡಿದ್ರೆ 11 ಗಂಟೆ ತನಕ ಇದಿರುತ್ತೆ. ಅದಾದಮೇಲೆ 11 ಗಂಟೆಗೆ ಸ್ಕೂಲ್ಸ್ ವಿಸಿಟ್ಟು, ನಮ್ಮ ರೇಡಿಯೋ ಕಾರ್ಯಕ್ರಮದ ವಾಯ್ಸ್ ಓವರ್ಸು, ಇದೆಲ್ಲ ಆದಮೇಲೆ ಮತ್ತೆ 2 ಗಂಟೆಯಿಂದ 5 ಗಂಟೆ, 8 ಗಂಟೆ, 9 ಗಂಟೆ ತನಕ ಇದೇ ಕೆಲಸ. ನಾನು 1,000 ಮಕ್ಕಳನ್ನ ಟ್ರೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಮಕ್ಕಳು ಜೀವನದಲ್ಲಿ ಆ ಮಕ್ಕಳು ಎಷ್ಟು ಜನ ಟ್ರೈನ್ ಮಾಡ್ತಾರೋ ಗೊತ್ತಿಲ್ಲ. 1,000 ಮಕ್ಕಳು ನನ್ನ ಕೈ ಕೆಳಗಡೆ ನಾನು ದೇಶಕ್ಕೆ ಕೊಡ್ತೀನಿ. ತುಂಬ ಆನೆಸ್ಟ್ ಆಗಿರ್ತಾರೆ ಆ ಮಕ್ಕಳು. ಅಪ್ಪ ಅಮ್ಮನ ದೇವರು ಅಂತ ಕನ್ಸಿಡರ್ ಮಾಡ್ತಾರೆ. ದಿನ ಸ್ಕೂಲಿಗೆ ಬರೋಕ್ಕೆ ಮುಂಚೆ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಶ್ರದ್ಧೆ ಇರೋದು ದೇಶದ ಮೇಲೆ, ನಮ್ಮ ಸನಾತನ ಧರ್ಮದ ಮೇಲೆ. ಆ ಥರ 1,000 ಮಕ್ಕಳನ್ನ ನಾನು ರೆಡಿ ಮಾಡಿದ್ರೆ ಭಗವಂತ ಈ ಬದುಕು ಕೊಟ್ಟಿದ್ದಕ್ಕೆ ಸಾರ್ಥಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ ಅಂತ ಅನಿಸುತ್ತೆ. ಭಾಳ ಖುಷಿ ಆಯಿತು, ಹೆಮ್ಮೆ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಯೋಚನೆ ಯಾಕೆ, ಚೇಂಜ್ ಓಕೆ. ಅವಿನಾಶ್ ಜೊತೆ ಚರ್ಚೆ ಇಷ್ಟೊತ್ತರೆಗೂ ನೋಡಿದ್ದೀರಾ. ನಿಮಗೆ ಖುಷಿ ಆಯಿತು ಅಂತ ನಾನು ಭಾವಿಸ್ಕೊಳ್ತೀನಿ. ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು.
ಇನ್ನೂ ಅನೇಕ ವಿಚಾರಗಳು ನಿಮ್ಮ ಜೊತೆ ನಾನು ಚರ್ಚೆ ಮಾಡಬೇಕು. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತಾ ಇರೋಣ. ಒಳ್ಳೊಳ್ಳೆ ವಿಷಯಗಳನ್ನು ಜನತೆಗೆ ತಿಳಿಸ್ತಾ ಇರೋಣ. ನಿಮ್ಮ ಸನಾತನದ ಕೆಲಸಗಳು ಹೆಚ್ಚಿಗೆ ಆಗಲಿ, ಒಂದು ಅಭಿವೃದ್ಧಿ ಆಗಲಿ ನಿಮ್ಮ ಎಲ್ಲ ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಈಗ ಕ್ಲೋಸಿಂಗಲ್ಲಿ ನಿಮ್ಮ ಸ್ಟೈಲ್ನಲ್ಲಿ ಎದಿತ್ ಫಿಲಮ್ ಫ್ಯಾಕ್ಟ್ರಿ. ಸೊ ಲೈಫಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ, ನಷ್ಟ ಇರುತ್ತೆ, ಸುಖ ಇರುತ್ತೆ, ನಗು ಇರುತ್ತೆ, ಕಣ್ಣೀರು ಇರುತ್ತೆ. ಆದರೆ ಎದಿತ್ ಫಿಲಮ್ ಫ್ಯಾಕ್ಟ್ರಿನಲ್ಲಿ ಒಳ್ಳೊಳ್ಳೆ ಕಂಟೆಂಟು ಯಾವಾಗಲೂ ಹಾಗೇ ಇರುತ್ತೆ, ನೋಡ್ತಾ ಇರಿ. ಹಾಗೆ ನಿಮ್ಮ ಸೈನಿಂಗಲ್ಲಿ ಎಂಡ್ ಮಾಡಿ. ನಾನು ನಿಮ್ಮ ಆರ್ಚ ಅವಿನಾಶ್. ಆ್ಯಂಡ್ ಸದ್ಯಕ್ಕೆ ಏನಪ್ಪ ಅಂತಂದರೆ ನನಗೆ ತುಂಬ ಖುಷಿ ಆಯಿತು ಇವ್ರ ಜೊತೆ ಮಾತನಾಡಿ. ಇವರ ಗಿರ್ಕಿ ಸಿನಿಮಾ ಕೂಡ ನಾನು ನೋಡಿದ್ದೀನಿ. ಸೊ ಒಳ್ಳೇದಾಗಲಿ, ಒಳ್ಳೆ ಕಲಾವಿದ. ಸೊ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್. ಖಂಡಿತ ನಿಮ್ಮ ಅವಿನಾಶ್ ನಿಮ್ಮ ಜೊತೆ ಯಾವಾಗಲೂ ಜಾಸ್ತಿ ಪ್ರೀತಿ ಮಾಡ್ತಾಯಿರಿ. ನಮಸ್ಕಾರ. ನಮಸ್ಕಾರ.